ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ವರಮಹಾಲಕ್ಷ್ಮಿ ಹಿಂದಿನ ದಿನ ಏನೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಿದ್ದೀನಿ, ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ನನ್ನ ವಿಡಿಯೋ ಚೆನ್ನಾಗಿತ್ತು ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಪೂಜೆ ಸಾಮಾನು ಎಲ್ಲ ಕ್ಲೀನಾಗಿ ತೊಳೆದಿಟ್ಕೋಬೇಕು. ನಾವು ಯಾವಾಗ ತೊಳೆದ್ರೂ ಮನೆಗೆ ಏನೇನು ಪೂಜೆ ಸಾಮಾನು ಇದ್ದಾವೋ ಅವನ್ನೆಲ್ಲದನ್ನು ನಾನು ತೊಳೆದು ಇವತ್ತೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ವರಮಹಾಲಕ್ಷ್ಮಿಗೆ ಬೇಕಾಗಿರೋದಂಥ ಮಣೆಗಳು ಬೇಕಾಗಿರುತ್ತವಲ್ಲ, ಪೀಠ, ಅದು ಕೂಡ ಇವತ್ತು ತೊಳೆದು ರೆಡಿ ಮಾಡಿ ಇಟ್ಕೊಳ್ತೀನಿ. ಒಂದಿನ ಮುಂದಾಗೆ ಇವೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಅವತ್ತಿನ ದಿನವೇ ಎಲ್ಲದನ್ನು ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ, ಭಾಳ ಗಡಿಬಿಡಿ ಆಗುತ್ತೆ, ತುಂಬ ರಿಸ್ಕ್ ಆಗಿಬಿಡುತ್ತೆ, ಸುಸ್ತಾಗ್ಬಿಡ್ತೀವಿ ನಾವು. ಅದಕ್ಕೆ ಒಂದಿನ ಮುಂದಾಗೆ ಇದೆಲ್ಲ ತೊಳ್ಕೊಳ್ಳೋದ್ರಿಂದ ನಾವು ತುಂಬ ಆರಾಮಿರ್ತೀವಿ, ಸುಸ್ತು ಕಡಿಮೆ ಆಗುತ್ತೆ, ಈಸಿಯಾಗಿ ನಾವು ಈಸಿಯಾಗಿ ಹಬ್ಬ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಪೀಠಗಳು ನಾವು ವರ್ಷಕ್ಕೊಂದ್ಸರಿ ಅಷ್ಟೇ ತೆಗಿತೀವಲ್ಲ, ಅದಕ್ಕೋಸ್ಕರ ಅವನ್ನು ತೆಗೆದು ಸ್ವಲ್ಪ ಧೂಳಾಗಿರ್ತವೆ, ಅದಕ್ಕೂ ಧೂಳಾಗಿರ್ತವೆ ಅನ್ನೋದೊಂದು ಕಾರಣ. ಇಲ್ಲ ಅಂದರೆ ನಾವು ಯಾವುದೇ ಆಗಲಿ ಪೂಜೆಗೆ ಇಡಬೇಕು ಅಂದರೆ ನೀರು ಹಾಕಿ ತೊಳೆದೇ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ದೇವ್ರ ಮನೆ ಫೋಟೋಗಳು, ನಮ್ಮ ದೇವ್ರ ಮನೆಯೂ ಕೂಡ ತೊಳಿಬೇಕಾಗುತ್ತಲ್ಲ, ಅದಕ್ಕೆ ದೇವ್ರ ಮನೆ ಫೋಟೋ ಕೂಡ ನಾನು ಈಗಲೇ ಒಂದೇ ಸರಿ ಶುದ್ಧಿ ಮಾಡಿ ಒರೆಸಿ ಬಟ್ಟಿಟ್ಟು ರೆಡಿ ಮಾಡ್ತಿದ್ದೀನಿ. ಮತ್ತು ದೇವ್ರ ಮನೆ ಕೂಡ ನಮ್ಮದು ಚಿಕ್ಕದಾಗಿರೋದ್ರೆ, ಅಡುಗೆ ಮನೆಗೆ ಇರೋದ್ರಿಂದ ಚಿಕ್ಕದಿದೆ. ನಾನು ಆಲ್ರೆಡಿ ನಿಮಗೆ ಕಿಚನ್ ಟೂರಲ್ಲಿ ಎಲ್ಲ ತೊಳೆದು ರೆಡಿ ಮಾಡಿ ತೋರಿಸಿದ್ದೆ ನಾನು ನಿಮಗೆ ಒಂದ್ಸರಿ ಕಿಚನ್ ಟೂರ್ ಮಾಡಿದಾಗ. ಅದಕ್ಕೋಸ್ಕರ ಈಗ ಕೂಡ ಇನ್ನೊಂದು ಸರಿ ತೊಳಿಲೇಬೇಕಾಗುತ್ತಲ್ಲ, ಹಬ್ಬ ಹಿಂದಿನ ದಿನ ನಾವು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಈಗಲೇ ತೊಳಿತಾ ಇದ್ದೀನಿ, ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು 2-3 ಸರಿ ತೊಳೆದಿದ್ದೀನಿ ನಾನು, ಆದರೆ ಒಂದೇ ಸರಿ, ಯಾಕಂದರೆ ತುಂಬ ಲೆಂತಿ ವೀಡಿಯೋ ಆಗಿಬಿಡ್ತೈತೆ ನಂದು. ಅದಕ್ಕೋಸ್ಕರ ಮತ್ತು ನೀವು ಸ್ವಲ್ಪ ಜಾಸ್ತಿ ವೀಡಿಯೋ ಇತ್ತು ಅಂದರೆ ನೀವು ನೋಡೋದೇ ಇಲ್ಲ, ಕಟ್ ಮಾಡಿಬಿಡ್ತೀರ, ಸ್ಕಿಪ್ ಮಾಡಿ ನೋಡ್ತಾ ಇರ್ತೀರ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ಈಗ ನಾನು ಫೋಟೋ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ನಲ್ಲ, ಅದಕ್ಕೆ ನಾನೀಗ ಬಟ್ಟಿಡ್ತಾಯಿದ್ದೀನಿ. ಗಂಧ ಕುಂಕುಮ ನಿಮಗೆ ನೀವು ಮನೆಯಲ್ಲಿ ಯಾವ್ದು ಇಡ್ತೀರೋ ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ದೇವ್ರ ಮನೆಗೆ ನಿಮ್ಮ ಪದ್ಧತಿ ಪ್ರಕಾರ ನೀವು ಬಟ್ಟಿಡ್ತೀರಲ್ಲ, ಅದೇ ಥರ ನಮ್ಮ ಪದ್ಧತಿ ಪ್ರಕಾರ ನಾನು ಕೂಡ ಬಟ್ಟಿಡ್ತಾಯಿದ್ದೀನಿ. ಬಟ್ಟಿಟ್ಟು ನಾನು ಇವತ್ತೇ ಎಲ್ಲದನ್ನೂ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇವತ್ತು ರೆಡಿ ಮಾಡಿ ಇಡೋದ್ರಿಂದ ಅರ್ಧ ಕೆಲಸ ನನಗೆ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಒಂದೇ ದಿನ ಕಡಿಮೆ ಮಾಡಲಿಕ್ಕೆ ಆಗೋದೇ ಇಲ್ಲ. ನೋಡಿ, ಎಲ್ಲ ಫೋಟೋಗೆಲ್ಲ ಬಟ್ಟಿಟ್ಟು ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಪೂಜೆ ಸಾಮಾನು ತೊಳೆದಿದ್ದೀನಲ್ಲ, ಅದು ಕೂಡ ಬಟ್ಟೆಯಲ್ಲಿ ಒರೆಸ್ಬೇಕಾಗುತ್ತೆ. ಯಾಕಂದರೆ ಹಂಗೆ ಇದ್ದರೆ ಸ್ವಲ್ಪ ಅದು ಡ್ರಾಪ್ ಹಂಗೆ ಕಾಣುತ್ತೆ, ಮತ್ತು ಚುಕ್ಕೆ ಕಾಣ್ತಿರ್ತವೆ, ಅದು ಕಂಚು ಮತ್ತು ಹಿತ್ತಾಳೆ ಎಲ್ಲ ಇರ್ತಾವಲ್ಲ ಪೂಜೆ ಸಾಮಾನು. ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಕಾಟನ್ ಬಟ್ಟೆಯಿಂದ ಇಡೋದ್ರಿಂದ ಅದು ನೀಟಾಗಿ ಹಂಗೆ ಶೈನಿಂಗ್ ಕಾಣ್ತಾ ಇರುತ್ತೆ. ನಾವು ಬಟ್ಟೆನ ಯಾವುದಾದ್ರೂ ನಾವು ದೇವ್ರ ಮನೆಗೆ ಅಂತ ಸಪ್ರೇಟ್ ಬಟ್ಟೆ ಇಟ್ಕೊಂಡಿರ್ತೀವಲ್ಲ, ಅದೇ ಬಟ್ಟೆಯಿಂದಲೇ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಪ್ರತಿ ಸರಿ ಹೊಸ ಬಟ್ಟೆ ತಗೊಳ್ಲಿಕ್ಕೆ ಆಗೋದಿಲ್ಲ, ನಾವು ಒಂದು ಬಟ್ಟೆ ಇಟ್ಟರೆ ಆಯಿತು, ಅದೇ ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ನೀಟ್ ಮಾಡೋ, ಅದು ಬೇಗ ದೇವ್ರ ಮನೆ ಬಟ್ಟೆ ಅಂದರೆ ಬೇಗ ಹಾಳಾಗ್ಬಿಡುತ್ತವೆ. ಅದಕ್ಕೂ ಹಂಗೆ ಈಗ ನೋಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಆ ಪೂಜೆ ಸಾಮಾನೆಲ್ಲ ರೆಡಿ ಆಯಿತು. ಹಾಗೆ ನಾನು ಲಕ್ಷ್ಮಿಗೆ ಕೂಡ ಇವತ್ತೇ ನಾನು ಸೀರೆ ಉಡಿಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾಳೆ ಸೀರೆ ಉಡಿಸ್ಲಿಕ್ಕೆ ಅಂದ್ರೆ ಆಗೋದಿಲ್ಲ, ತುಂಬ ಲೇಟ್ ಆಗುತ್ತೆ. ನಾವು ಎಷ್ಟೇ ಪರ್ಫೆಕ್ಟಾಗಿ ಸೀರೆ ಉಡಿಸ್ತೀವಿ ಅಂತ ಅಂದ್ರೂ ನಮ್ಗೆ ಕರೆಕ್ಟಾಗಿ ಈಸಿಯಾಗಿ ಬರ್ತೈತೆ, ಭಾಳ ಸಿಂಪಲಾಗಿ ಉಡಿಸ್ತೀವಿ ಅಂತಂದ್ರೂ ಅವತ್ತಿನ ದಿನ ಗಡಿಬಿಡಿ ಆಗಿಬಿಡುತ್ತೆ, ನಮಗೆ ಲೇಟ್ ಆಯಿತು. ಯಾಕಂದರೆ ನಮ್ದು ಇಷ್ಟು ಗಂಟೆಗೆ ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಇರುತ್ತೆ. ಅಷ್ಟು ಗಂಟೆಗೆ ಸ್ವಲ್ಪ ಲೇಟ್ ಆಯಿತು, ಟೈಮ್ ಆಗ್ತಾಯಿತೆ ಅಂದ ತಕ್ಷಣ ನಮಗೆಲ್ಲ ತುಂಬ ಗಡಿಬಿಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಹಿಂದಿನ ದಿನವೇ ಎಲ್ಲ ಪೂರ್ತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಈಸಿ ಆಗಿಬಿಡುತ್ತೆ. ನಾನು ಈಗ ಪಂಚದಾರ ಅಂತ ಇರುತ್ತೆ, ಇದು 5 ಕಲರ್ ದಾರ ಇರುತ್ತೆ, ಅದನ್ನು ನಾನು ಸುತ್ತುತ್ತಾ ಇದ್ದೀನಿ. ನನಗೆ ಒಟ್ಟು ಗೊತ್ತಿಲ್ಲ, ಮೊದಲಿಂದಲೂ ಫಸ್ಟಿಗೆ ಯಾರೋ ಹೇಳಿದರು, ಜ್ಯೋತಿಷಿದರೆ ಅವಾಗೆಲ್ಲ ಟಿವಿಗೆ ಬುಕ್ಕಲ್ಲೇ ಬರ್ತಿತ್ತು, ಇಷ್ಟೊಂದೆಲ್ಲ ನಮಗೆ ಯೂಟ್ಯೂಬೆಲ್ಲ ಇರ್ದಿಲ್ಲ. ಅವಾಗ ಹೇಳಿದರು, ಅವಾಗಿಂದ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಹಿಂದುಗಡೆ ಕರ್ಟನ್ ಹಾಕಲಿಕ್ಕೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟೇ, ಅದೊಂದು ಹೆಲ್ಪ್ ಮಾಡಿ ಹೋದರು. ಆಮೇಲಿಂದ ನಾನೇ ಎಲ್ಲ ಪೂರ್ತಿ ಪ್ರಿಪೇರ್ ಮಾಡ್ಕೋಬೇಕು. ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, 2 ಕರ್ಟನ್ ಹಾಕಿದ್ನಿ ನಾನು, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಾನು ಪಿನ್ ಹಾಕ್ತೀನಿ. ನಾವು ಇದು ಪಿನ್ನು ಸ್ವಲ್ಪ ಒಂದು 2-3 ಗುಚ್ಚಾದರೂ ನಾವು ತಂದಿಟ್ಕೋಬೇಕಾಗುತ್ತೆ. ಮೊದಲೇ ತಂದಿಟ್ಕೊಂಡ್ರೆ ನಮಗೆ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ. ಈಗ ನೋಡಿ, ಒಂದು ಬಾಕ್ಸ್ ತಗೊಂಡಿದ್ದೀನಿ, ಒಂದು ಬಾಕ್ಸಲ್ಲಿ ನಾನು ಅಕ್ಕಿ ಹಾಕಿಟ್ಟಿದ್ದೀನಿ. ನಾನು ಅಲ್ಲಿ ಕಳಸ ಕೂಡಲಿಕ್ಕೆ ನಾನು ಒಂದು ಕಳಸ ಇದು ಬಿಂದಿಗೆ ತಗೊಂಡಿದ್ದೀನಿ, ಸ್ಟೀಲ್ ಬಿಂದಿಗೆ, ಅದನ್ನು ಅದ್ರ ಮೇಲೆ ಇಡ್ತೀನಿ ನಾನು. ಅದಕ್ಕೋಸ್ಕರ ನಾನು ಕೆಳಗೆ ಅಕ್ಕಿ ಹಾಕಿದ್ದೀನಿ, ಮೇಲ್ಗಡೆ ನೀರು ಹಾಕಬೇಕಾಗುತ್ತಲ್ಲ, ಹೀಗೆ ಹಾಕಲ್ಲ, ನಾಳೆ ಹಾಕ್ತೀನಿ ನೀರು. ಈಗ ನಾನು ಅಕ್ಕಿ ಹಾಕಿ ಅದ್ರ ಮೇಲೆ ಇದು ಬಿಂದಿಗೆ ಇಟ್ಟಿರೋದ್ರಿಂದ ಅದು ಮತ್ತೆ ಹಳ್ಳಾಡಬಾರ್ದಲ್ಲ, ಹಳ್ಳಾಡದೆ ಮತ್ತೆ ಸ್ಕಿಪ್ ಆಗಿ ಬಿದ್ದುಬಿಡ್ತು ಅಂದರೆ ಮತ್ತೆ ನಮ್ಗೆ ಅನಾಹುತ ಆಯಿತು, ಅದಾಯಿತು ಇದಾಯಿತು ಅಂದ್ಕೊಬಿಡ್ತೀವಿ ನಾವು.
ಮತ್ತು ನಮಗೆ ತೊಂದರೆ ಆಗುತ್ತೆ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡ್ತೀವಿ. ಅದಕ್ಕೋಸ್ಕರ ಯಾವ ತೊಂದರೆ ಆಗೋದು ಬೇಡ, ಏನು ಬೇಡ. ನಮ್ದು ಯಾವುದೇ ಪೂಜೆ ಆದ್ರೂ ತೃಪ್ತಿಯಾಗಿ ನೆಮ್ಮದಿಯಾಗಿ ಪೂಜೆ ಆಗಬೇಕು, ಮಾಡಿದ್ದಕ್ಕೂ ಸಾರ್ಥಕ ಆಗಬೇಕು ಅನ್ನೋದು ಇದರಿಂದ ನಾನು ಪ್ಲಾಸ್ಟ್ರ್ ಹಾಕ್ಬಿಡ್ತಿದ್ದೀನಿ. ಎಷ್ಟು ಶೇಕ್ ಮಾಡಿರಿ, ಏನು ಶೇಕ್ ಮಾಡಿದ್ರೂ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಪ್ಲಾಸ್ಟ್ರ್ ಹಾಕಿ ಇಟ್ಬಿಡ್ತೀನಿ. ಈಗ ಶೇಕ್ ಆದ್ರೂ ಬೀಳೋದಿಲ್ಲ, ಇಲ್ಲಾಂದರೆ ಸ್ವಲ್ಪ ಜಾರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಏನೇ ಮಾಡಬೇಕು, ಹುಷಾರಾಗಿ ಮಾಡ್ಬೇಕು. ಇಲ್ಲಾಂದರೆ ನಮಗೆ ಅದು ಏನೂ ಆಗೋದಿಲ್ಲ, ಅಪಶೇಕನ ಅಂತ ಏನೂ ಆಗೋದಿಲ್ಲ. ಆದರೂ ನಮ್ಮ ಮೈಂಡಲ್ಲಿ ಆ ಥರ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆ ಥರ ಹೇಳಿ 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 ಜನ ಆ ಥರಕ್ಕೆ ಸೆಟ್ ಆಗಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಯಾಕೆ ಬೇಕು ರಿಸ್ಕ್ ತಗೊಳ್ಳೋದೇ ಬೇಡ ಅಲ್ಲ, ಸುಮ್ಮನೆ ಈಸಿಯಾಗಿ ಮಾಡಿಬಿಡೋಣ, ನಾವು ಪರ್ಫೆಕ್ಟಾಗಿ ಮಾಡಿಬಿಡೋಣ ಅಂತ ನಾನು ಹಾಗೆ ಪ್ಲಾಸ್ಟ್ರ್ ಹಾಕಿದ್ದೀನಿ. ನೀವು ಕೂಡ ಪ್ಲಾಸ್ಟ್ರ್ ಹಾಕ್ರಿ, ಈಸಿಯಾಗಿರುತ್ತೆ. ಮತ್ತು ಅದಕ್ಕೆ ಒಂದು ಕಟ್ಟಿಗೆ ಕಟ್ತಾಯಿದ್ದೀನಿ. ದಾರ ಕೂಡ ಈಸಿಯಾಗಿ ದಾರ ಕೂಡ ಸಿಗ್ತವೆ, ಸ್ಟೋರಲ್ಲೆಲ್ಲ ಸಿಗ್ತವೆ. ಅದು ಕೂಡ ಹೊಸದು ತಂದು ಇಟ್ಕೊಂಡಿದ್ದೀನಿ ನಾನು. ಇಲ್ಲಾಂದರೆ ಒಂದು ಸರಿ ತಂದ್ರೂ ಪ್ರತಿ ವರ್ಷಕ್ಕೂ ಅದೇ ಬರ್ತಾ ಇರುತ್ತೆ. ನಾನು ಒಂದು ಸರಿ ಪೂಜೆ ಸಾಮಾನು ಎಲ್ಲ ತಂದ್ರೂ ಅದೇ ಎಲ್ಲದನ್ನು ಕಂಟಿನ್ಯೂ ವರ್ಷ ಅದನ್ನೇ ಮಾಡಲಿಕ್ಕೆ ಬರ್ತೈತೆ. ಈ ಥರ ಹಗ್ಗ ಕಟ್ಟಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಕಟ್ಟಿದರೆ ಸೀರೆ ಉಡಿಸ್ಲಿಕ್ಕೆ ನಿಮಗೆ ಈಸಿಯಾಗಿ ಬರ್ತೈತೆ, ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಸೀರೆ ತಗೊಂಡಿದ್ದೀನಿ, ತುಂಬ ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ನಿಮಗೆ ಹೆಂಗೆ ಅನಿಸುತ್ತೆ ಏನೋ ನೋಡಿ. ನಿಮ್ಗೊಂದು ಟಾಸ್ಕ್ ಕೊಡ್ತಾಯಿದ್ದೀನಿ. ಇದ್ರ ಪ್ರಕಾರ ಈ ಸೀರೆ ಚೆನ್ನಾಗೈತೆ ಅಂತಂದರೆ ಕಮೆಂಟ್ಸ್ ಮಾಡಿ. ಮತ್ತು ಯಾವ ರೇಂಜು ಅಂತ ನೀವು ಆಜು ಬಾಜಲ್ಲಿ ಆ ರೇಂಜ್ ಹೇಳಿದರೆ ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ. ವರಮಹಾಲಕ್ಷ್ಮಿ ಪ್ರಯುಕ್ತ ನಿಮಗೆ ಒಂದು ಗಿಫ್ಟು ಕೊಡ್ತೀನಿ. ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಕಮೆಂಟ್ಸಲ್ಲಿ ಹೇಳಿ ರೇಂಜ್ ಎಷ್ಟು ರೇಂಜ್ ಅಂತ. ಈಗ ನೋಡಿ, ಅದನ್ನು ಕ್ಲೀನಾಗಿ ಮಡಚಿ ನಾವು ಒಂದು ಲೆವೆಲ್ ಮಾಡಿ ಇಟ್ಕೊಬಿಟ್ರೆ ಅದನ್ನು ನೆರಿಗೆ ಹಾಕ್ಬೋದು. ಹಿಂಗೆ ನೀಟಾಗಿ ನೆರಿಗೆ ಹಾಕಿ ಇಡ್ಲಿಕ್ಕೆ ಬರ್ತೈತೆ. ನಿಮಗೆ ನೆರಿಗೆ ಸ್ವಲ್ಪ ಸ್ಕಿಪ್ ಆಗ್ತೈತೆ, ಜಾರ್ತೈತೆ ಅನ್ನೋದಾದರೆ ನೀವು ಸ್ವಲ್ಪ ಪಿನ್ ಹಾಕಿ, ಇಲ್ಲಾಂದರೆ ಕ್ಲಿಪ್ ಹಾಕ್ಕೋಬೋದು. ಸ್ವಲ್ಪ ಅಲ್ಲಿ ಪಿನ್ ಹಾಕಿ ಇಡೋದ್ರಿಂದ ನಿಮಗೆ ಜಾರೋದಿಲ್ಲ, ಸ್ಕಿಪ್ ಆಗೋದಿಲ್ಲ, ಆರಾಮಾಗಿ ನೆರಿಗೆಗಳು ಹಂಗೆ ಕೂಡುತ್ತವೆ. ಈಗ ನಾನು 2 ಪದರಿಗೂ ನೆರಿಗೆ ಹಾಕಿರೋದ್ರಿಂದ ಸ್ಟಿಪ್ಪಾಗಿ ಕುಂಡಿರ್ತವೆ, ಈಸಿಯಾಗಿ ಕುಂಡಿರ್ತವೆ. ಅದು ನೆರಿಗೆ ಕೂಡ ಚಿಕ್ಕದಾಗಿ ನಾವು ಮನೆಗೆ ನಮಗೆ ಎಷ್ಟು ಹಾಕ್ಕೊಳ್ತೀವೋ ಅದೇ ಪ್ರಕಾರ ನಾನು ನೆರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಲೆಂತಿಗೆ ಕೂಡ ಹಾಕ್ತಾಯಿಲ್ಲ, ದುಡ್ಡಕ್ಕೂ ಹಾಕ್ತಾಯಿಲ್ಲ ನೆರಿಗೆ. ಸ್ವಲ್ಪ ನೆರಿಗೆ ಎಲ್ಲ ಚೆನ್ನಾಗಿ ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣ್ತಿರ್ತೈತಲ್ಲ, ಅದಕ್ಕೋಸ್ಕರ ಆ ಲಕ್ಷ್ಮಿ ಎಷ್ಟು ಚೆಂದ ಕಾಣ್ತಿರ್ತಾಳೋ ಅಷ್ಟು ನಮಗೆ ಖುಷಿ ಆಗುತ್ತೆ, ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಹುಮ್ಮಸ್ಸಿರುತ್ತೆ. ನೋಡಿದ ತಕ್ಷಣ ವಾ ಚೆನ್ನಾಗಿದ್ದಾಳಪ್ಪ, ಎಷ್ಟು ಚೆನ್ನಾಗಿ ಮಾಡಿದ್ರ ಅಂತ ಅಂದ್ಬಿಟ್ರೆ ಏನೋ ಒಂಥರ ನಮಗೆ ತೃಪ್ತಿ, ಮಾಡಿದ್ಕೂ ಸಾರ್ಥಕ ಆದಂಗೆ ಆಗುತ್ತೆ, ತೃಪ್ತಿ ಆದಂಗೆ ಆಗುತ್ತೆ. ನಮಗೆ ಎಷ್ಟೋ ವರಮಹಾಲಕ್ಷ್ಮಿ ನಮಗೂ ಹೊರ ಕೊಟ್ಟಂಗೆ ಆಗಿಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಮಾಡಲಿಲ್ಲ, ಡಲ್ ಆಗಿತ್ತು ಅಂದರೆ ಅದು ಅಷ್ಟು ಕಳೆ ಇಲ್ಲ ಅಂತಂದರೆ ಏನೋ ಒಂಥರ ಫೀಲ್ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡೋಣ. ಏನು ವರ್ಷಕ್ಕೊಂದ್ಸರಿ ಹಬ್ಬ ಅಲ್ಲ, ಆ ಥರ ನಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಮಾಡಬೇಕಂದು ಅಷ್ಟೇ. ನಮ್ಗೆ ಚಾಪೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ಲ, ಅದೇ ಥರ ಚಾಪೆ ಇದ್ದಷ್ಟು ಕಾಲು ಚಾಚ್ಕೊಂಡು ಮಾಡೋಣ. ಏನು ಇಷ್ಟು ಮಾಡಲಿಲ್ಲ ಅಂದ್ರೂ ಒಂದು ಪೇಪರ್, ಒಂದು ಬುಕ್ ಇರುತ್ತಲ್ಲ, ಲಕ್ಷ್ಮಿ ಬುಕ್ ಇಟ್ಟು ಮಾಡಿದರೂ ಒಳ್ಳೆಯದೇ ಆಗುತ್ತೆ. ನಮ್ಮ ಶ್ರದ್ಧಾ ಭಕ್ತಿ ಮುಖ್ಯ ಹೊರತು ಆಡಂಬರ ಮುಖ್ಯ ಅಲ್ಲ. ನಾನು ಈಗ 20 ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ನಾನೀಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ಈಗ ಸೀರೆಗೆಲ್ಲ ಪಿನ್ ಮಾಡಿ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ಈಗ ಸೆರೆಗೆ ಕೂಡ ಹಂಗೆ ಪಿನ್ ಹಾಕಿಟ್ಟೋಣ. ಸೆರೆಗೆ ಕೂಡ ಸ್ವಲ್ಪ ಜಾಸ್ತಿ ತಗೊಳೋದ್ರಿಂದ ಸ್ವಲ್ಪ ನೀಟಾಗಿ ಬರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತಗೊಳೋಣ. ಅಲ್ಲಿಗೆ ಕೂಡ 1-2 ಪಿನ್ ಹಾಕಿಟ್ಕೊಳ್ಳೋಣ. ಸೆರೆಗೆ ಕೂಡ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳೋಣ. ಈ ಥರ ನಾವು ಸೀರೆ ಯಾವ ಥರ ಉಟ್ಕೊಳ್ತೀವೋ ಅದೇ ಥರ ನಾನು ಇದು ಉಡ್ಸೋದ್ರಿಂದ ನಿಮಗೆ ಈಸಿಯಾಗಿ ಉಡಿಸ್ಬೋದು. ಯಾಕಂದರೆ ಬೇರೆ ಥರ ಉಡಿಸ್ಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ನಾವು ಐಡಿಯಾ ಮಾಡಬೇಕಾಗುತ್ತೆ. ಇದು ನಾವು ಯಾವ ಕಡೆ ಸಿಗಿಸ್ಕೊಳ್ತೀವಿ, ನಾವು ಯಾವ ಕಡೆ ಸೆರಗು ಹಾಕ್ಕೊಳ್ತೀವಿ, ನಾವು ಯಾವ ಕಡೆ ಕೂಡಿಸ್ತೀವಿ ಅನ್ನೋದ್ರಿಂದ ಮುಖಾಂತರ ಉಡ್ಸೋದ್ರಿಂದ ನಮಗೆ ಯಾಕೆ ಉಟ್ಕೊಳ್ತೀವೋ ಅದೇ ಥರ ಉಡ್ಸೋದ್ರಿಂದ ಈಸಿಯಾಗಿ ಬರ್ತೈತೆ. ಕೆಳಗೆ ನಾನು ಒಂದು ದೊಡ್ಡ ರೌಂಡಾಗಿರೋ ಅಂಥ ಬೇಸನ್ ಇಟ್ಟಿದ್ದೀನಿ. ಯಾಕಂದರೆ ರೌಂಡಾಗಿದ್ದರೆ ಅದು ನೆರಿಗೆ ಎಲ್ಲ ಕ್ಲೀನಾಗೆ ಕೂತ್ಕೊಳುತ್ತೆ, ರೌಂಡಾಗಿ ಕೂತ್ಕೊಳುತ್ತೆ, ನೆರಿಗೆ ಎಲ್ಲ ಕ್ಲೀನಾಗಿ ಸ್ಟ್ರಿಪ್ಪಾಗಿ ಕೂತ್ಕೊಳ್ತವೆ. ಅದಕ್ಕೋಸ್ಕರ ಇಲ್ಲಾಂದರೆ ಹಾಗೆ ಸಾಫ್ಟಾಗಿ ಇದೇ ಥರ ಒಂದು ಏನಿಟ್ಟಿದ್ದೀನಿ, ಕೆಳಗೆ ಒಂದು ಬಿಂದಿಗೆ ಇಟ್ಟಿದ್ದೀನಿ, ಕೆಳಗೆ ಒಂದು ಬಾಕ್ಸ್ ಇಟ್ಟಿದ್ದೀನಿ. ಅದೇ ಥರ ಅದು ಇಟ್ಬಿಟ್ರೆ ಪೂರ್ತಿಗೆ ಸ್ಟ್ರೈಟಾಗಿ ನಿಂತಂಗೆ ಇರ್ತಾಳೆ ಅಮ್ಮನವರು. ಅದಕ್ಕೋಸ್ಕರ ರೌಂಡಾಗಿ ಬೇಕಲ್ಲ, ನಮಗೆ ಕೂತು ಥರ ಬೇಕಲ್ಲ, ಅದಕ್ಕೋಸ್ಕರ ಒಂದು ಅಗಲೊಂದು ಬೇಸನ್ ಥರ ಇಟ್ಬಿಟ್ರೆ ನೋಡಿ ರೌಂಡಾಗಿ ನೀಟಾಗಿ ಅಗಲೂಕ್ಕೆ ಬಂದುಬಿಡುತ್ತೆ, ಚೆನ್ನಾಗಿ ಬರುತ್ತೆ. ನೆರಿಗೆಗಳೆಲ್ಲ ಚೆನ್ನಾಗಿ ಕುಂಡಿರ್ತವೆ. ಅದು ಬೇರೆ ಇದು ಬಾರ್ಡ್ರ್ ಇರೋದ್ರಿಂದ ಚೆನ್ನಾಗಿ ಕೂಡುತ್ತೆ. ನೀವು ಆಮೇಲಿಂದ ನೀವು ಲೆವೆಲ್ ಮಾಡ್ಕೋಬೋದು. ಹಿಂದೆಗಡೆ ಕೂಡ ಏನೇನು ಓಪನ್ ಇರುತ್ತೋ, ಏನೇನು ಇದಾಗಿರುತ್ತೋ ಅದನ್ನೆಲ್ಲ ನೀವು ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ನಿಮಗೆ 2 ಥರ ಸೀರೆ ಉಡ್ಸೋದನ್ನು ತೋರಿಸ್ತಾ ಇರ್ತೀನಿ. ಸೀರೆ ಉಡ್ಸೋದೆಲ್ಲ ಒಂದೇ ಥರನೇ, ಸೆರಗು ಹಾಕ್ಲಿಕ್ಕೆ 2 ಥರ ತೋರಿಸ್ತೀನಿ. ಈ ಥರ ಕೂಡ ಹಾಕ್ಕೋಬಹುದು ನೀವು, ಇಲ್ಲಾಂದರೆ ಇನ್ನೊಂದು ಥರ ಕೂಡ ನಾನು ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ನೀವು ಹಾಕಿ ಸೆಟ್ ಮಾಡಿ ಇಟ್ಕೋಬೇಕಾಗುತ್ತೆ.
ಇಷ್ಟೆಲ್ಲ ಕೆಲಸ ಮಾಡಿ ಇಟ್ಕೊಬಿಟ್ರೆ ಅರ್ಧ ಕೆಲಸ ನಿಮಗೆ ಬೆಳಗ್ಗೆ ಮಾಡಲಿಕ್ಕೆ ತುಂಬ ಕಡಿಮೆ ಆಗಿಬಿಡುತ್ತೆ. ಇದು ಅರ್ಧ ಮಾಡ್ದಂಗೆ ಆಗುತ್ತೆ. ಇನ್ನು ಅರ್ಧ ನಾವೆಷ್ಟೇ ಕಂಪ್ಲೀಟ್ ಮಾಡಿರೂ ಇನ್ನೂ ಜಾಸ್ತಿನೇ ಕೆಲಸ ಇರುತ್ತೆ. ನಾವು ಬೆಳಗ್ಗೆ ಎದ್ದು ನೈವೇದ್ಯ ಎಲ್ಲ ರೆಡಿ ಮಾಡ್ಕೋಬೇಕು, ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕು, ಅದಕ್ಕೆಲ್ಲ ಪ್ರಸಾದ ಇಡಬೇಕು, ಮತ್ತು ದೀಪಗಳೆಲ್ಲ ಇಡಬೇಕು, ಹಣ್ಣುಗಳೆಲ್ಲ ಇಡಬೇಕಲ್ಲ. ತುಂಬ ಲೇಟ್ ಅನಿಸುತ್ತೆ ಎಷ್ಟೇ ಆದ್ರೂ. ಈಗ ಇಷ್ಟನ್ನು ನಾವು ಇವತ್ತು ಹಿಂದಿನ ದಿನ ನಾವು ಪ್ರಿಪೇರ್ ಮಾಡ್ಕೊಂಡ್ರೆ ಈಗ ನೋಡಿ ನಾಳೆ ದಿನ ಆರಾಮಾಗುತ್ತೆ. ನೋಡಿ ಈ ಥರ ಮಾಡಿದ್ದೀನಿ. ಈ ಥರ ಬೇಕಾದರೆ ಈ ಥರ ಇಟ್ಕೋಬೋದು. ಇಲ್ಲ ಅಂತ ಅಂದರೆ ಇನ್ನೊಂದು ಥರ ತೋರಿಸ್ತೀನಿ ಸೆರಗು ಹಾಕೋದು. ಅದಾದರೂ ನೀವು ಮಾಡಿಟ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ, ಯಾವ ಥರ ನೀವು ಒಂದ್ಸರಿ ನೋಡಿ ಹಾಕಿ ನೋಡಿದರೆ ನಿಮ್ಗೆ ಯಾವ ಥರ ಸೆಟ್ ಆಗುತ್ತೆ, ಯಾವ ಥರ ಚೆನ್ನಾಗೈತೆ ಅಂತ ಅನಿಸುತ್ತೋ ಆ ಥರ ಇಟ್ಕೊಳ್ಬೋದು. ಇದಕ್ಕೆ ಒಂದು ಡಾಬು ಸಿಗ್ತಾವಲ್ಲ, ಅದು ಕೂಡ ಒಂದು ಪಟ್ಟಿ ಸಿಗುತ್ತೆ, ಸೊಂಟ ಪಟ್ಟಿ. ಅದು ಕೂಡ ನೀವು ತಂದಿಟ್ಕೊಂಡ್ರೆ ಒಂದು ಸರಿ ತಂದಿಟ್ಕೊಂಡ್ರೂ ಕೂಡ ಪ್ರತಿ ವರ್ಷ ಹಾಕ್ಲಿಕ್ಕೆ ಬರ್ತೈತೆ ಈಸಿಯಾಗಿ. ಅದು ಕೂಡ ತಂದಿಟ್ಕೊಂಡು ಇದು ಬೇಕಾದ್ರೆ ಇದ್ರ ಮೇಲೆ ಒಂದು ಸರಿ ದಾರ ಕಟ್ಟಿ ಅದಾದಮೇಲೆ ಇದು ಸೊಂಟದ ಪಟ್ಟಿ ಕಟ್ತಾರೆ. ಇಲ್ಲ ಅಂದರೆ ಒಂದೇ ಸರಿ ನಾನು ಡೈರೆಕ್ಟಾಗಿ ಸೊಂಟದ ಪಟ್ಟಿ ಒಂದೇ ಸರಿ ಸೊಂಟದ ಪಟ್ಟಿನೇ ಕಟ್ತೀನಿ. ಈ ಥರ ಕೂಡ ಸೆರಗು ಹಾಕ್ಬೋದು. ಜಡೆ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಜಡೆ ಕೂಡ ತಂದಿಟ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ ನೋಡಿ. ವರಮಹಾಲಕ್ಷ್ಮಿ ರೆಡಿ ಆಗಿಬಿಟ್ಲು, ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಬಿಟ್ಟೆ. ಈಗ ಅರ್ಧ ಕೆಲಸ 50% ಕೆಲಸ ಕಡಿಮೆ ಆಗಿಬಿಡುತ್ತೆ ನೋಡಿ. ಚೆನ್ನಾಗಿತ್ತು ಅಂದರೆ ಕಮೆಂಟ್ಸ್ ಮಾಡಿ. ಈಗ ಹಿಂದ್ಗಡೆ ಡಿಸೈನ್ ಮಾಡಲಿಕ್ಕೆ ಬೇಕಲ್ಲ, ಅದಕ್ಕೆ ನಾನು ಆನ್ಲೈನಿಂದ ಫ್ಲವರ್ಸ್ ರೆಡಿಮೇಡ್ ಫ್ಲವರ್ಸ್ ತರಿಸಿ ಇಟ್ಕೊಂಡಿದ್ದೆ ನಾನು. ಅದನ್ನು ಈಗ ನಾನು ರೆಡಿ ಮಾಡ್ತಾಯಿದ್ದೀನಿ. ನನಗೆ ಸಿಂಪಲ್ಲಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಒಂದು ಸರಿ ತರಿಸಿ ಇಟ್ಕೊಂಡ್ಬಿಟ್ರೆ ಈ ಥರ ಪ್ರತಿ ಸರಿ ಅದನ್ನೇ ಯೂಸ್ ಮಾಡೋಕ್ಕೆ ಬರ್ತೈತೆ. ಯಾಕಂದರೆ ಹಬ್ಬದ ಟೈಮಲ್ಲಿ ತುಂಬ ರೇಟ್ ಇರ್ತೈತೆ. ಹೂವುಗಳೆಲ್ಲ ತಾಣ್ಲಿಕ್ಕೆ ಆಗೋದೇ ಇಲ್ಲ. 100 ರೂಪಾಯಿ ಮೊಳ ಇರುತ್ತೆ, ಆ ಥರ ಎಲ್ಲ ಇರುತ್ತಲ್ಲ. ಅವಾಗ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಅಷ್ಟೆಲ್ಲ ಕೊಂಡ್ಕೊಳಕ್ಕೂ ಅಷ್ಟೊಂದು ಇರೋಲ್ಲ ನಮಗೆ. ಅದಕ್ಕೋಸ್ಕರ ಒಂದು ಸರಿ ಈ ಥರ ಇಟ್ಕೊಬಿಟ್ರೆ ಪ್ರತಿ ಸರಿನೂ ನೀವು ಇದನ್ನು ಹಾಕ್ಬೋದಾಗುತ್ತೆ. ನೀವು ಪ್ರತಿ ಸರಿ ಮಾಡ್ಬೇಕಾದ್ರೂ ಡಿಸೈನ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ಬ್ಯಾಕ್ಗ್ರೌಂಡ್ ಡಿಸೈನ್ನ ಚೇಂಜ್ ಮಾಡ್ಕೊಬಿಟ್ರೆ ನಿಮ್ಗೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ನಾನೀಗ ಇದನ್ನು ಮಾಡ್ತಾಯಿದ್ದೀನಿ. ಇದು ಇಷ್ಟ ಆಯಿತು ಅಂದರೆ ಇದೇ ಥರ, ಇಲ್ಲಾಂದರೆ ಬೇರೆ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ಕೆಲಸ ಈಗ ಮಾಡಿಬಿಟ್ರೆ ಇವತ್ತಿನ ದಿನ ನಾಳೆಗೆ ನಮಗೆ ಆರಾಮ್ ಅನಿಸುತ್ತೆ ನೋಡಿ. ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೂಡೋಳೆ, ಎಷ್ಟು ಚೆನ್ನಾಗಿ ಕುಂತಿದ್ದಾಳೆ, ಚೆನ್ನಾಗೈತೆ ಅನಿಸುತ್ತೆ. ನನಗೆ ಚೆನ್ನಾಗಿ ಅನಿಸುತ್ತು. ನಿಮಗೆ ಚೆನ್ನಾಗಿತ್ತು ಅಂತಂದರೆ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ ಪ್ಲೀಸ್. ನನ್ನ ಚಾನಲ್ಗೆ ನೋಡಿ ಇನ್ನೂ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ನಾಳೆಗೆ ಎಲ್ಲ ಏನೇನು ಬೇಕು ಅನ್ನೋದನ್ನು ನಾನು ಅಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಏನೇನು ಬೇಕಾಗುತ್ತೆ ಅಂತ. ಇವಾಗ ಕೂಡ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಮತ್ತು ಕಳ್ಸದ ಕಾಯಿ ಅಂತ ಸಿಗ್ತಾವಲ್ಲ, ಕಳ್ಸದ ಕಾಯಿ ಅಂದರೆ ಚೂಪಾಗಿ ಮಾಡಿ ಕೊಡ್ತಾರೆ. ಆ ಕಡೆ ನಮ್ಮ ಸೈಡೆಲ್ಲ ಚೂಪಾಗಿ ಮಾಡಿ ಕೊಡ್ತಾಯಿದ್ರು. ಈ ಊರಲ್ಲಿ ಏನೋ ಮಾಡಿ ಕೊಡ್ತಾ ಇಲ್ಲ ಇದು. ಅದಕ್ಕೋಸ್ಕರ ನಾನೇ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ತಂದು ಕಳಸ ಇರುತ್ತಲ್ಲ ಅದೇ ಥರ ಚೂಪಾಗೆ ಚಾಕುವಿಂದ ಕಟ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ನಾನು 2 ಕಾಯಿ ತಗೊಂಡಿದ್ದೆ. ಒಂದು ವರಮಹಾಲಕ್ಷ್ಮಿಗೆ ಮತ್ತು ನಮ್ಮ ಮನೆ ಕಳ್ಸೋಕ್ಕೆ. ನಮ್ಮ ಮನೆ ಕಳ್ಸನೂ ನಾವು ಹೂಡಿರ್ತೀವಲ್ಲ, ಮತ್ತು ಅದು ಕೂಡ ಬಿಡಬಾರ್ದಲ್ಲ, ಅದು ಕೂಡ ದೇವ್ರ ಮನೆಗೆ ಕಳಸ ಇಡಬೇಕು. ಅದಕ್ಕೊಂದು ಕಾಯಿ ಮತ್ತು ವರಮಹಾಲಕ್ಷ್ಮಿಗೆ ಒಂದು ಕಾಯಿ, 2 ಕಾಯಿ ನಾನು ಕಳ್ಸದ ಕಾಯಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ಅರಿಶಿನ ಕಲಸಿ ಇಟ್ಕೊಂಡಿದ್ದೆ. ನಮ್ಮ ಮನೆಗೆ ಅರಿಶಿನ ಪುಡಿ ಇರುತ್ತಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿ ಪೇಸ್ಟ್ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಕೋಟಿಂಗ್ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಹೀಗೆ ಮಾಡಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಪೂರ್ತಿ ಡ್ರೈ ಆಗಿಬಿಟ್ಟಿರುತ್ತೆ ಅದು. ಈಗ ಸಾಯಂಕಾಲ ಇವಾಗೆ ಮಾಡಿಟ್ಕೊಂಡ್ರೆ ನೋಡಿ ಈ ಥರ ಪೂರ್ತಿ ಕೋಟಿಂಗ್ ಮಾಡಿಬಿಟ್ರೆ ನಾವು ಬೆಳಗ್ಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ನಂದೇನು ಮುಖವಾಡ ಇದೆ, ಅದಕ್ಕೋಸ್ಕರ ನಾನು ಇದಕ್ಕೇನು ಬಳಿತಾ ಇಲ್ಲ, ಇದಕ್ಕೇನು ಕುಂಕುಮ ಎಲ್ಲ ಹಚ್ಚುತ್ತಾ ಇಲ್ಲ, ಅರಿಶಿನ ಅಷ್ಟೇ ಹಚ್ಚುತ್ತಾ ಇದ್ದೀನಿ. ನಾನು ಮುಖವಾಡದ ಅಲಂಕಾರನೂ ನಾನು ನಿಮಗೆ ತೋರಿಸಿದ್ದೀನಿ ನೀವೊಂದು ಸರಿ, ಅದು ಕೂಡ ನೋಡ್ಕೋಬೋದು. ಸೀರೆ ಉಡ್ಸೋದು ಕೂಡ ಶಾರ್ಟ್ಸಲ್ಲಿ ಮಿನಿ ಲಾಗಲ್ಲಿ ಹಾಕಿದ್ದೀನಿ, ಸಿಂಪಲಾಗಿ 1 ಮಿನಿಟಲ್ಲಿ ಹಾಕಿದ್ದೀನಿ. ಯಾಕಂದರೆ ಲೆಂತಿ ವಿಡಿಯೋ ಎಷ್ಟು ಒಬ್ಬೊಬ್ರು ನೋಡೋದೇ ಇಲ್ಲ, ಅದಕ್ಕೋಸ್ಕರ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಅದು ಕೂಡ ನೋಡ್ಬೋದು. ಇವತ್ತು ಫುಲ್ ರಿಸ್ಕ್ ಆಗಿತ್ತು, ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ ನಾನು. ಅದಕ್ಕೋಸ್ಕರ ಪೂರ್ತಿ ಸುಸ್ತಾಗಿಬಿಟ್ಟಿತ್ತು. ಅದಕ್ಕೆ ನಾನು ರಾತ್ರಿ ಅಡುಗೆ ಮಾಡಲಿಲ್ಲ. ಅದಕ್ಕೆ ಪಾಪ ರಾತ್ರಿ ಅಡುಗೆ ಅವರೇ ಹೊರಗಿಂದ ತಂದಿದ್ದರು, ಅದನ್ನು ತಿನ್ನೋಣ ಅಂತ ನಾವು ರೆಡಿ ಆಗ್ತಾಯಿದ್ದೀನಿ. ಈಗ ನಂದು ಎಲ್ಲದು ಕಂಪ್ಲೀಟ್ ಆಯಿತು, ಸ್ವಲ್ಪ ಹೆಚ್ಚು ಕಡಿಮೆ ಕೆಲಸ. ಅದಕ್ಕೋಸ್ಕರ ಈಗ ರಾತ್ರಿ ಊಟಕ್ಕೆ ಅವ್ರು ತಂದಿರೋದ್ರಿಂದ ಅದನ್ನು ತಟ್ಟೆಗೆ ಹಾಕಿ ಜೋಡಿಸ್ಕೊಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಲು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ರೇಟ್ ಹೇಳ್ರಿ, ಆ ಸೀರೆ ರೇಂಜು ಹೇಳಿ. ಚೆನ್ನಾಗಿತ್ತು ಅಂತ ಅಂದರೆ ಚೆನ್ನಾಗಿದೆಯೋ, ಇಲ್ಲ ಅಂದರೆ ಇಲ್ಲ ಓಕೆ ಅಂದ್ರಿ. ಮತ್ತು ರೇಂಜ್ ಹೇಳ್ರಿ, ಆಜು ಬಾಜು ಇದ್ದರೂ ಓಕೆ, ಇಲ್ಲ ಪಕ್ಕ ಕರೆಕ್ಟಾಗಿ ಹೇಳಿದ್ರು ಅಷ್ಟೇ. ನಾನು ವರಮಹಾಲಕ್ಷ್ಮಿ ನಿಮಗೆ ಗಿಫ್ಟ್ ಕಳಿಸ್ತೀನಿ. ನಿಮ್ಮ ಕಮೆಂಟ್ಸ್ ಮಾಡಿ, ಆಮೇಲೆ ನಿಮ್ಮ ಫೋನ್ ನಂಬರ್ ಎಲ್ಲ ತಗೊಂಡು, ನಿಮ್ಮ ಅಡ್ರೆಸ್ ಎಲ್ಲ ತಗೊಂಡು ನಾನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ತೀನಿ. ಇವತ್ತಿನ ಊಟ ಮಶ್ರೂಮ್ ಪೆಪ್ಪರ್ ಡ್ರೈ ತಂದಿದ್ದರು, ಮತ್ತು 2 ಥರ ರೈಸ್ ಐಟಮ್ ತಂದಿದ್ದರು. ಒಂದು ಗೋಬಿ ರೈಸು, ಒಂದು
ಮಸಾಲ ರೈಸು, ಒಂದು ಗೋಬಿ ರೈಸು, ಒಂದು ಫ್ರೈಡ್ ರೈಸ್ ತಂದಿದ್ರು, ಮತ್ತು ಒಂದು ಚಪಾತಿ ದಾಲ್ ತಂದಿದ್ರು ಸಿಂಪಲಾಗೆ. ಅದನ್ನು ಊಟ ಮಾಡಿದ್ವಿ. ಅದು ಊಟ ಆದಮೇಲೆ ಮತ್ತು ಇನ್ನೊಂದೊಂದು ಲಕ್ಷ್ಮಿಗೆ ನಾನು ಬೆಳಿಗ್ಗೆ ಹಾಕ್ಲಿಕ್ಕೆ ಒಂದು ಬೇಕಾಗಿತ್ತು ಮೇಲೆ ಕವರು, ಅದು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಮಿಷಿನ್ ಇರೋದ್ರಿಂದ ಈಸಿಯಾಗಿ ಯಾವಾಗ ಬೇಕೋ ಆವಾಗ ಈಸಿಯಾಗಿ ನಾವೇ ಸ್ಟಿಚ್ ಮಾಡ್ಕೋಬೋದಾಗುತ್ತೆ. ನನಗೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಬರುತ್ತೆ, ಅದು ಕೂಡ ನಾನು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ತಕ್ಷಣ ಮಾಡ್ಕೋಬೋದು, ಇಲ್ಲಾಂದರೆ ಹೊರಗೆ ಹೋಗ್ಬೇಕಾಗುತ್ತೆ. ಸ್ವಲ್ಪ ಒಂದು ಹಳೇದು ಪಳಾವು ಅಳ್ಕೊಳಕ್ಕಾದ್ರೂ ನಮಗೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಒಂದು ಮಿಷಿನ್ ಇರೋದ್ರಿಂದ ಎಷ್ಟೋ ಅನುಕೂಲ ಇರುತ್ತೆ. ಅದು ಹೊಲ್ಕೊಂಡು ಎಷ್ಟೊತ್ತು ಏನು ಮಾಡಿದರೂ ನಮಗೆ ಸಾಕಾಗೋದೇ ಇಲ್ಲ. ಇನ್ನೂ ಸ್ವಲ್ಪ ಮಾಡಿ ಮಲಿಕೊಳ್ಳೋಣ, ಇನ್ನೂ ಸ್ವಲ್ಪ ಕೆಲಸ ಮಾಡಿ ಮಲಿಕೊಳ್ಳೋಣ, ಬೇಗ ಬೆಳಗ್ಗೆ ಈಸಿ ಆಗುತ್ತೆ ಅನ್ನೋಷ್ಟು ನನಗೆ ಇದಾಗಿಬಿಟ್ಟಿದೆ. ಏನು ಸಾಕಾಗ್ತಾನೇ ಇಲ್ಲ, ಆದ್ರೂ ಕೆಲಸ ಮಾಡ್ತಾಯಿದ್ದೀನಿ. ಇಷ್ಟು ಕಂಪ್ಲೀಟ್ ಮಾಡಿ ನಾವು ಉಳಿದಿರೋದೆಲ್ಲ ಬೆಳಗ್ಗೆ ಮಾಡ್ತೀನಿ ನಾನು. ಕಳ್ಸೋಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಕಳ್ಸೋಕ್ಕೆ ಹಾಕಿ ಬೆಳಗ್ಗೆ ಕೂಡಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.